ಗೌರ್ಮೆಂಟಿಂದ ಗ್ರ್ಯಾಂಟ್ ಆಗಿರುವಂಥ ಲ್ಯಾಂಡ್ ಏನಿರುತ್ತೆ ಅದನ್ನು ಖರೀದಿ ಮಾಡಲಿಕ್ಕೆ ಬರೋದಿಲ್ಲ. ಅರಿವಿಲ್ಲದೆ ಇದು ಕೊಂಡ್ಕೊಂಡಿರೋವಂಥದ್ದು ಇದು ಅಂಶಗಳು. ಅದ್ರಲ್ಲಿ ಕನ್ಸ್ಟ್ರಕ್ಷನ್ನು ಅಥವಾ ಏನೋ ಮುಂದಿನ ಡೆವಲಪ್ಮೆಂಟ್ಸು, ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟು ಏನೋ ಒಂದು ಮಾಡಿದಾಗ ಖಂಡಿತ ಅವರಿಗೆ ಅದು ತೊಂದರೆನೇ. ಯಾವುದೇ ಟೈಮ್ ಲಿಮಿಟ್ ಇಲ್ಲದೆ ನೀವು ಎಷ್ಟೇ ವರ್ಷಗಳಾಗಿದ್ರೂ ಬಂದು ನೀವು ಒರಿಜಿನಲ್ ಗ್ರ್ಯಾಂಟಿ ಅಥವಾ ಲೀಗಲ್ ಏರ್ಸ್ ಆಫ್ ದಿ ಒರಿಜಿನಲ್ ಗ್ರ್ಯಾಂಟಿಗೆ ಪ್ರಾಪರ್ಟಿ ವಾಪಸ್ ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ರಾಜ್ಯದಲ್ಲಿ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದಂತಹ ಜಮೀನನ್ನು, ಆ ಸಮುದಾಯಕ್ಕೆ ಸೇರಿದಂತಹ ನೆಲವನ್ನು ಬೇರೆಯವರಿಗೆ ಪರಭಾರೆ ಮಾಡುವಂಥದ್ದಿರ್ಬೋದು, ಬೇರೆಯವರು ಖರೀದಿ ಮಾಡುವಂಥದ್ದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡೋಣ. ಯಾಕಂದರೆ ಇದು ಬಹಳ ಸೂಕ್ಷ್ಮವಾದಂತಹ ವಿಷಯ ಆಗಿದ್ದು, ಈ ಕಾನೂನಿಗೆ ಸಂಬಂಧಪಟ್ಟ ಹಾಗೆ 2023 ಜುಲೈನಲ್ಲಿ ಕರ್ನಾಟಕದಲ್ಲಿ ಒಂದು ಮಹತ್ವದ ಕಾನೂನು ತಿದ್ದುಪಡಿ ಕೂಡ ಆಗಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಯಾರೇ ಆದರೂ ಇರ್ಬೋದು, ಅದು ಇಂಡಿವಿಜುವಲ್ ಇರ್ಬೋದು, ಕಂಪನಿ ಇರ್ಬೋದು, SC/STಗೆ ಸೇರಿದಂತಹ ಪ್ರಾಪರ್ಟಿಯನ್ನು ಖರೀದಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ಕಾನೂನು ಅಂಶಗಳನ್ನು ಮುಖ್ಯವಾಗಿ ತಿಳಿದುಕೊಂಡಿರಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಈ ವಿಷಯದ ಬಗ್ಗೆ ನಮ್ಮ ಜೊತೆ ಇವತ್ತು ಚರ್ಚೆ ಮಾಡಲಿಕ್ಕೆ ವಕೀಲರಾದಂತಹ ರಶ್ಮಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರಶ್ಮಿ. ನಮಸ್ತೆ ಸರ್. ಅಂದಹಾಗೆ SC/STಗೆ ಸೇರಿದಂತಹ ಜಮೀನನ್ನು ಖರೀದಿ ಮಾಡ್ಬೋದಾ ಅನ್ನುವಂಥದ್ದು ನನ್ನ ಬಂದ ಪ್ರಶ್ನೆ. ಏನು ಹೇಳ್ತೀರಾ ಅಂತ? ಅದು SC/ST ಸಮುದಾಯಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಸುಮಾರು ರೂಲ್ಸ್ಗಳಿದ್ದಾವೆ. ಅದೇನಂತಂದರೆ, ಒರಿಜಿನಲ್ ಆಗಿ ಗ್ರ್ಯಾಂಟ್ ಆಗಿರುತ್ತೆ, ಅವರಿಗೆ ಗೌರ್ಮೆಂಟಿಂದ ಗ್ರ್ಯಾಂಟ್ ಆಗಿರುವಂಥ ಲ್ಯಾಂಡ್ ಏನಿರುತ್ತೆ ಅದನ್ನು ಖರೀದಿ ಮಾಡಲಿಕ್ಕೆ ಬರೋದಿಲ್ಲ. ಬಂದ್ರೂ ಅದು ಕೆಲವೊಂದು ಕಂಡೀಷನ್ಸ್ ಇದ್ದಾವೆ. ಏನು, ಇವಾಗ ಅವ್ರಿಗೆ ಗ್ರ್ಯಾಂಟ್ ಆದ ಸಂದರ್ಭದಲ್ಲಿ ನಾನ್ ಅಲಿನೇಷನ್ ಫಾರ್ ಎವರ್ ಅಂತ ಇರ್ಬೋದು, ಆಫ್ಟರ್ 15 ಇಯರ್ಸ್ ಇರ್ಬೋದು. ಆ ಕಂಡೀಷನ್ಸ್ ಮೇಲೆ ಸೊ ನಾವು DC ಪರ್ಮಿಷನ್ ಮುಖಾಂತರ ನಾವು ಖರೀದಿ ಮಾಡ್ಬೋದು. ಸೊ ಆ ಥರ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಥರ ತೊಂದರೆಗಳಾಗೋದಿಲ್ಲ. ಸೊ ಅವ್ರಿಗೆ ಅವರೇ ಸ್ವಂತವಾಗಿ ಕೊಂಡಿರೋವಂಥ ಪ್ರಾಪರ್ಟಿನ ಕೊಂಡ್ಕೋಬೋದು, ಅದರಲ್ಲೇನು ಸಮಸ್ಯೆಗಳು ಬರೋದಿಲ್ಲ. ಆದರೆ ಗೌರ್ಮೆಂಟಿಂದ ಗ್ರ್ಯಾಂಟ್ ಆಗಿರೋವಂಥ ಒಂದು ಭೂಮಿ ಏನಿದೆ ಅದನ್ನು ಪರಭಾರೆ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲ ಕಾನೂನಲ್ಲಿ. ಸೊ ಅಂದರೆ ಮೇಡಮ್, ಇವಾಗ ಸರ್ಕಾರ ಯಾವೆಲ್ಲ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮಂಜೂರು ಮಾಡಿದೆ ಈ ಥರ ಒಂದು ಭೂಮಿಯನ್ನು SC/ST ಪಂಗಡಕ್ಕೆ ಅಂತ ಹೇಳಿ? ಮುಂಚೆ ಒಂದು ಸ್ಕೀಮ್ಗಳಿತ್ತು, ಗ್ರೋ ಮೋರ್ ಕ್ರಾಪ್ಸ್ ಅಂತ ಒಂದು ಸ್ಕೀಮ್ ಇತ್ತು. ಸೊ ಆಮೇಲೆ ದೇವರಾಜ ಅರಸರ ಪೀರಿಯಡಲ್ಲಿ, ಇದು ಮುಖ್ಯವಾಗಿ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಈ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಮುಂಚೆ ಎಜುಕೇಷನ್ ಇರಲಿಲ್ಲ, ತುಂಬ ಎಕ್ಸ್ಪ್ಲಾಟೇಷನ್ ಆಗ್ತಾಯಿತ್ತು, ಅವರು ಕಾನೂನು ಅರಿವು ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು, ಅವ್ರು ಯಾವುದೇ ಥರ ಎಕ್ಸ್ಪ್ಲಾಟೇಷನ್ಗೆ ಒಳಗಾಗಬಾರ್ದು ಅಂತ ಒಂದು ತಂದಿರೋವಂಥ ಇದು ಕಾನೂನು. ಅಂದರೆ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಒಂದು ಹಿತಾಸಕ್ತಿಗೋಸ್ಕರ ಸರ್ಕಾರ ಮಾಡಿದಂಥ ಕಾನೂನು. ಹಾಗೂ ಆ ಕಾನೂನು ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೊಂದಷ್ಟು ನಿಯಮಗಳನ್ನು ಸರ್ಕಾರ ನಿಬಂಧನೆ ಮಾಡಿರುವಂಥದ್ದು ಅಂತ ತಾವು ಹೇಳಿದರೆ. ಮತ್ತು ಮುಖ್ಯವಾಗಿ ಅದು ಸರ್ಕಾರದಿಂದ ಮಂಜೂರಾದ ಭೂಮಿಗೆ ಮಾತ್ರ ಅನ್ವಯ ಆಗುತ್ತೆ. ಮಿಕ್ಕಿದ ಜಮೀನನ್ನು ಅವರೇ ಸ್ವಂತ ಸ್ವಯರ್ಜಿತವಾಗಿ ಮಾಡಿದಾಗಿರ್ಬೋದು ಅಥವಾ ಪಿತ್ರಾರ್ಜಿತವಾಗಿ ಮಾಡಿದಂಥ ಜಮೀನು ಇರ್ಬೋದು, ಅದನ್ನು ಅವ್ರು ಯಾರಿಗೆ ಬೇಕಾದರೂ ಮಾರ್ಬೋದು, ಅದಕ್ಕೇನು ತೊಂದರೆ ಆಗೋಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ಹಾಗಾದರೆ ಸರ್ಕಾರ ಈ ಕಾನೂನಲ್ಲಿ ಏನು ಹೇಳುತ್ತೆ, ಈ ಕಾನೂನು ಹೆಸರೇನು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ ಅಂತ? ಕರ್ನಾಟಕ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸೆಟನ್ ಲ್ಯಾಂಡ್ಸ್ 1978 ಅದರಲ್ಲಿ ಒಂದು ಆಗಿರೋವಂಥ ಆ್ಯಕ್ಟ್ ಇದು. ಸೊ ಜಾರಿಗೆ ಬಂದಿದ್ದು January 1 1979 45 ವರ್ಷಗಳ ಹಿಂದೆ ಬಂದಿದೆ ಅದು. ಸೊ ಆಮೇಲೆ ಏನಾಯಿತು, ಸೊ ಇದು ನಡೀತಾ ಬರ್ತಾಯಿತ್ತು, ಕೆಲವರು ಕೊಂಡ್ಕೊತಾ ಇದ್ರು ವಿತ್ ಪರ್ಮಿಷನ್ನು, ವಿತೌಟ್ ಪರ್ಮಿಷನ್ನು, ಅರಿವಿಲ್ಲದೆ ಇದು ಕೊಂಡ್ಕೊಂಡಿರೋವಂಥದ್ದು ಇದು ಅಂಶಗಳು. ಸೊ ಆ ಥರ ಸಂದರ್ಭದಲ್ಲಿ ಸೊ ಅವ್ರಿಗೆ ಒಂದು ಗಮನಕ್ಕೆ ಬಂದಾಗ ಅಥವಾ ಅವರು ಆ್ಯಸ್ ಡೇಸ್ ಪಾಸಸ್ ಅವರು ಎಜುಕೇಷನ್ ಆಗ್ತಾ ಬಂತು. ಸೊ ಅವರು ಎಜುಕೇಟೆಡ್ಸ್ ಆಗ್ತಾ ಬರ್ತಾ ಇದ್ದಂಗೆ ಅವರು ಕೇಳೋಕ್ಕೆ ಶುರು ಮಾಡಿದ್ರು, ನಮ್ಮ ಪ್ರಾಪರ್ಟಿ ಅಲ್ಲಿತ್ತು ಇಲ್ಲಿತ್ತು. ಆ ಥರ ಒಂದು ಸಂದರ್ಭದಲ್ಲಿ ಪೀಪಲ್ ಎಜುಕೇಟೆಡ್ ಆದಮೇಲೆ ಸೊ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಅದು ಒರಿಜಿನಲ್ ಗ್ರ್ಯಾಂಟಿಗೆ ಬರುತ್ತೆ ಅಂತ ಇದೊಂದು ಕಾಯ್ದೆ ಇದೆ ಅಂತ ಅವರ ಅರಿವಿಗೆ ಬಂದಾಗ ಅವರಿನ್ನೂ ಎತ್ತೆಚ್ಕೊಂಡು ಕೇಸ್ಗಳು ಹಾಕೋಕ್ಕೆ ಶುರು ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಸೊ ಈವನ್ 2017 ರೆವೆನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ಕೂಡ ಇದನ್ನು ಅಸೆಂಬ್ಲಿಯಲ್ಲಿ ಚರ್ಚೆಗೆ ತರ್ತಾರೆ. ಸೊ ಇವಾಗ ಲಿಮಿಟ್ ಇರಲಿಲ್ಲ. ಸೊ ಇಷ್ಟೇ ವರ್ಷದಲ್ಲಿ ನೀವು
ಅದನ್ನು ವಾಪಸ್ ಪಡಿಬೋದು ಅನ್ನೋ ಒಂದು ಲಿಮಿಟ್, ಒಂದು ಫೇಮಸ್ ಕೇಸ್ ಲಾ ಇದೆ, ನಿಕಂಟಿ ರಾಮ ಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಏನಾಗುತ್ತೆ, ಒರಿಜಿನಲ್ ಗ್ರ್ಯಾಂಟಿ ಅದನ್ನು ಗ್ರ್ಯಾಂಟ್ ಆಗಿರುತ್ತೆ 1965 ಕರಿಯಪ್ಪ ಅನ್ನೋರಿಗೆ. ಅವ್ರೇನು ಮಾಡ್ತಾರೆ, 1975 ಒಬ್ರಿಗೆ ಸೇಲ್ ಮಾಡ್ತಾರೆ, ನರಸಿಂಹಮೂರ್ತಿ ಅನ್ನೋರಿಗೆ. ಅದು ಸೇಲ್ ಆದ ನಂತರ ಇನ್ನೊಬ್ಬರು ಸೇಲ್ ಮಾಡ್ತಾರೆ, ಇನ್ನೊಬ್ರಿಗೆ ಸೇಲ್ ಮಾಡ್ತಾರೆ. ಅವರೇ ನಿಕಂಟಿ ರಾಮಲಕ್ಷ್ಮಿ ಅಂತ. ಅವರು ಪರ್ಚೇಸ್ ಆದ ನಂತರ ಇವರು ಒರಿಜಿನಲ್ ಗ್ರ್ಯಾಂಟಿ ಲೀಗಲ್ ಒಬ್ರು ಇರ್ತಾರೆ, ರಾಮಪ್ಪ ಅಂತ. ಅವ್ರು ಹೋಗಿ DC ಹತ್ರ ಅಪೀಲ್ ಆಗ್ತಾರೆ. ಸೊ ನನಗೆ ಒರಿಜಿನಲ್ ಗ್ರ್ಯಾಂಟಿ ನಾನು, ಸೊ ನನಗಿದು ವಾಪಸ್ ಬರಬೇಕು, ಈ ಪ್ರಾಪರ್ಟಿ ಈ ಆ್ಯಕ್ಟ್ ಹಿಂಗೆ ಹೇಳುತ್ತೆ, ಒರಿಜಿನಲ್ ಗ್ರ್ಯಾಂಟಿಗೆ ಅದು ಮಂಜೂರಾಗಬೇಕು ಅಥವಾ ಇದು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೋಗಿ ಅಪೀಲ್ ಹಾಕಿದಾಗ DC ರಿಜೆಕ್ಟ್ ಮಾಡ್ತಾರೆ. ಸೊ ನೀಲಕಂಠಿ ರಾಮಲಕ್ಷ್ಮಿ ಏನು ಮಾಡ್ತಾರೆ, ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ, ಈ ಥರ ಇವರು ಬಂದಿದ್ದಾರೆ, ಸೊ ನಾನು ಪ್ರಾಪರ್ಟಿ ಓನರ್ ನಾನಿದ್ದೀನಿ ಇವಾಗ. ಅದು 1 ಎಕರೆ 2 ಕುಂಟೆ ಜಮೀನು ಇರುತ್ತೆ, ಅದು ದಾವಣಗೆರೆ ಮೂಲತಃ ಅವರು. ಸೊ ಹೈಕೋರ್ಟ್ ಕೂಡ ರಿಜೆಕ್ಟ್ ಮಾಡುತ್ತೆ ಅದನ್ನು. ಸೊ ಇವರು ರೀಸನಬಲ್ ಟೈಮು ಅಥವಾ ಇನ್ಆರ್ಡಿನೇಟ್ ಟೈಮಲ್ಲಿ ಬಂದಿದ್ದಾರೆ ಅಂತ. ಈಗೇನು ಇಟ್ ಗೋಸ್ ಟು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, 25 ವರ್ಷ ಆದಮೇಲೆ ನೀವು ಇದನ್ನು ತೊಗೊಂಡು ಬಂದಿದ್ದೀರಾ ಮುಂದೆ, ಸೊ ಇದಕ್ಕೆ ಯಾವುದೇ ಥರ ಲಿಮಿಟ್ ಇಲ್ಲ, ಟೈಮು ರೀಸನಬಲ್ ಟೈಮ್ ಇಲ್ಲ ಇದಕ್ಕೆ ಅಂತ ಅಲ್ಲೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಆ ರಿಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದೇ ಒಂದು ಕೇಸ್ ಜಡ್ಜ್ಮೆಂಟ್ ಇಟ್ಕೊಂಡು ಸುಮಾರು ಕೇಸ್ಗಳು DC ಅವರೆಲ್ಲ ಇದನ್ನು ರೀಸನಬಲ್ ಟೈಮ್ ಇಲ್ಲ ಅಂತ ಸುಮಾರು ಅಪೀಲ್ನ ರಿಜೆಕ್ಟ್ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಎತ್ತೆಚ್ಕೊಂಡು ನಮ್ಮ ಗೌರ್ಮೆಂಟ್ ಮುಂದೆ ಒಂದು ಈ ಜುಲೈ 18, 2023 ಏನಾಯಿತು, ಸೊ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ ಅಂಡರ್ ಸೆಕ್ಷನ್ 5C ಆಫ್ PTCL ಆ್ಯಕ್ಟಲ್ಲಿ. ಸೊ ದೇರ್ ಇಸ್ ನೋ ಟೈಮ್ ಲಿಮಿಟ್ ಸೆಟ್, ನೀವು ಯಾವಾಗ ಬೇಕಾದರೂ ವಾಪಸ್ ಬರ್ಬೋದು. ಆ್ಯಂಡ್ ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ದಿ ಪೆಂಡಿಂಗ್ ಕೇಸಸ್. ಇನ್ನೂ ಯಾವುದಾದ್ರು ಪೆಂಡಿಂಗ್ ಕೇಸಸ್ ಇದೆ ಅದು ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಒಂದು ಹೊಸ ಅಮೆಂಡ್ಮೆಂಟ್ ತರ್ತಾರೆ. ಸೊ ಇವಾಗ ಯಾವುದೇ ಒಂದು ಪೆಂಡಿಂಗ್ ಕೇಸಸ್ ಇದ್ದರೆ ಅದು ಒರಿಜಿನಲ್ ಗ್ರ್ಯಾಂಟಿಗೆ ಖಂಡಿತ ಅದು ವಾಪಸ್ ಹೋಗುತ್ತೆ. ಅಂದರೆ ಯಾವುದೊಂದು ಟೈಮ್ ಲಿಮಿಟ್ ಇಲ್ಲದೆ ಅವರಿಗೆ ವಾಪಸ್ ಸಿಗುತ್ತೆ ಅಂತ ಹೇಳ್ತೀರಿ. ಹಾಗಿದ್ರೆ ಈ ಕಾನೂನಿನಲ್ಲಿ ಕಾನೂನು ಏನು ಹೇಳುತ್ತೆ ಅಂತ ಹೇಳ್ತೀರಾ ಅಂತ, ಈ ಒರಿಜಿನಲ್ ಕಾನೂನು ಯಾವ ರೀತಿ, ಅದರಲ್ಲಿ ಮುಖ್ಯವಾದಂಥ ಅಂಶಗಳು ಏನಿತ್ತು ಅಂತ ಸಾರಾಂಶವಾಗಿ ಹೇಳೋದಿದ್ರೆ? ಇವಾಗ ಅದೇ ಒರಿಜಿನಲ್ ಆಗಿ ಅವರು ನಾನ್ ಅಗ್ರಿಕಲ್ಚರಲ್ ಲೇಬರರ್ಸ್ ಇರ್ತಾರೆ ಆಗಿನ ಕಾಲದಲ್ಲಿ. ಸೊ ಅವ್ರಿಗೆ ಏನೂ ಅರಿವೇ ಇರ್ತಾ ಇರಲಿಲ್ಲ, ಏನೂ ಒಂದು ಎಜುಕೇಷನ್ ಇರ್ತಾ ಇರಲಿಲ್ಲ. ಇವಾಗ ರಾಜಕಾರಣಿಗಳು, ಇವಾಗ ದೊಡ್ಡ ಲ್ಯಾಂಡ್ ಓನರ್ಸು, ಬಿಸ್ನೆಸ್ ಮೆನ್ಗಳು, ಇವರೆಲ್ಲ ಅವ್ರನ್ನ ಒಂಥರ ಬೇರೆ ಇದತ್ತಿಗೆ ಇದಾಗ್ತಾ ಇತ್ತು ಅವ್ರದ್ದು. ಅಂದರೆ ಎಜುಕೇಷನ್ ಇಲ್ದಲೇ ಅವರು ಬರೀ ಕೆಲಸ ಮಾಡೋದು, ಅವರ ಒಂದು ವೆಲ್ಫೇರು ಸರಿಯಾಗಿ ಆಗ್ತಾ ಇರಲಿಲ್ಲ. ಆವಾಗ ಇಂದಿರಾ ಗಾಂಧಿ ಅವ್ರಿಗೆ ಮನಸ್ಸು ಮಾಡಿ ತಂದಿದ್ದಂಥ ಇದು ಆ್ಯಕ್ಟ್ ಇದು. ಸೊ ಅದೇ ಮೇನ್ ಉದ್ದೇಶ, ಅವರು ವಂಶ ಪರಂಪರೆಯಾಗಿ ಅವರ ವೆಲ್ಫೇರ್ ಆಫ್ ದೇರ್ ಫ್ಯಾಮಿಲಿ ಮಾಡಿರೋ ಅಂಥ ಆ್ಯಕ್ಟ್ ಇದು. ಓಕೆ, ಅಂದರೆ ಅವರ ಕುಟುಂಬದ ಕಲ್ಯಾಣಕ್ಕೋಸ್ಕರ, ಅವರ ಕುಟುಂಬದ ಏಳಿಗೆಗೋಸ್ಕರ ಆ ಭೂಮಿಯನ್ನು ಅವರು ಅನುಭವಿಸಬೇಕು, ಅದನ್ನು ಡೆವಲಪ್ ಮಾಡಬೇಕು, ಅದು ಅವರಿಗೆ ಸೇರಿದಂಥ ಕಂಪ್ಲೀಟ್ ಹಕ್ಕು ಅವರದ್ದು ಅನ್ನುವಂಥದ್ದು ಮೂಲ ಕಾನೂನು ಹೇಳುವಂಥದ್ದು ಅಂತ ತಾವು ಹೇಳ್ತಾ ಇದ್ದೀರಲ್ವ. ಸೊ ಈ ಕಾನೂನಿನಿಂದಾಗಿ ಯಾವೆಲ್ಲ ರೀತಿಯ ಒಂದು ಮಿಸ್ಯೂಸ್ ಆಗ್ತಾ ಇತ್ತು ಇದುವರೆಗೆ ಅಂತ ಹೇಳ್ತೀರಾ ಅಂತ? ಅಂದರೆ ಈ ಅಮೆಂಡ್ಮೆಂಟ್ 2023 ಜುಲೈನಲ್ಲಿ ಒಂದು ಅಮೆಂಡ್ಮೆಂಟ್ ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ರೀತಿಯ ಒಂದು ತೊಂದರೆಗಳಿರ್ಬೋದು, ಈಗ ಅದು ಮಿಸ್ಯೂಸ್ ಆಗಿರ್ಬೋದು, ಯಾವ ರೀತಿ ಆಗ್ತಾ ಇತ್ತು ಅಂತ ಹೇಳ್ತೀರಾ ಅಂತ? ಮಿಸ್ಯೂಸ್ ಅಂದರೆ ಇವಾಗ ಅವ್ರಿಗೆ ಮಾರ್ತಾಯಿದ್ರು ಒಬ್ಬರಿಗೆ. ಸೊ ಇದು ಏನಂದರೆ DC ದೋ ಆಫ್ಟರ್ 15 ಇಯರ್ಸ್ ಅವ್ರು ಸೇಲ್ ಮಾಡಬೇಕು ಅಂದ್ರೂ ಪರ್ಮಿಷನ್ ತೊಗೋಬೇಕು ಅಂತ ಇತ್ತು, ಕಾನೂನಲ್ಲಿದೆ ಪರ್ಮಿಷನ್ ತೊಗೋಬೇಕು. ಆದರೆ ಪರ್ಮಿಷನ್ ತೊಗೊಂಡಲೇ ಅದನ್ನು ಮಾರಾಟ ಮಾಡ್ಕೊತಾ ಇದ್ರು. ಇವಾಗ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಕೊಂಡ್ಕೊಂಡವ್ರಿಗೆ ಇದು ತೊಂದರೆ ಆಗ್ತಾಯಿತ್ತು. ಸೊ ಯಾವ ರೀತಿ ಅವರು ಇಷ್ಟಿಂದ ಇನ್ವೆಸ್ಟ್ ಮಾಡಿ ದುಡ್ಡು ತೊಗೋತಾರೆ, ಇವಾಗ ಮಧ್ಯ ಏಜೆಂಟ್ಗಳಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಒಂದು ಪವರ್ ಆಫ್ ಅಟಾರ್ನಿ ಮಾಡಿಸ್ಕೋತಾರೆ. ಸೊ ಅವರು ಯಾವ ಥರ ಅವ್ರಿಗೆ ಇನ್ಫಾರ್ಮೇಷನ್ ಇರಲ್ಲ ಕೊಂಡ್ಕೊಳ್ಳೋವ್ರಿಗೆ. ಸೊ ಇವ್ರ ಮಧ್ಯೆ ಒಂದು ಪವರ್ ಆಫ್ ಅಟಾರ್ನಿ ಮಾಡಿಸ್ಕೊಂಡು, ಸೊ ನಾವು ಇಷ್ಟು ಎಕರೆ ಲ್ಯಾಂಡ್ ಇದೆ, ಈ ಥರ ಇದೆ ಅಂದ್ಬಿಟ್ಟು ಸೇಲ್ ಡೀಡ್ ಮಾಡಿಕೊಟ್ಬಿಡ್ತಾಯಿದ್ರು ಬೇಸ್ಡ್ ಆನ್ ದಟ್ ಪವರ್ ಆಫ್ ಅಟಾರ್ನಿ ಅಗ್ರಿಮೆಂಟು. ಸೊ ಮಾಡಿಕೊಟ್ಟ ಸಂದರ್ಭದಲ್ಲಿ ಅವ್ರಿಗೆ ಚೀಟ್ ಆಗ್ತಾಯಿತ್ತು ಕೊಂಡ್ಕೊಂಡಂಥವ್ರಿಗೆ. ಅವ್ರಿಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲ, ಅವ್ರಿಗೆ ಹೆಂಗೆ ಬಂತು ಆ ಭೂಮಿ, ಯಾರ್ದದು ಒರಿಜಿನಲಿ, ಇದಕ್ಕೆ ಸಮುದಾಯಕ್ಕೆ ಅವರು ಬಿಲಾಂಗ್ ಆಗ್ತಾರೆ, ಆ ಥರ ಒಂದು ಇನ್ಫಾರ್ಮೇಷನ್ ಇಲ್ಲದೆ ಇವ್ರು ಕೊಂಡ್ಕೊಂಡ ಸಂದರ್ಭದಲ್ಲಿ ಖಂಡಿತ ಅವರಿಗೆ ತೊಂದರೆ, ಲಾಸ್. ಇವಾಗ ಏನೋ ನನಗೆ ಸೇಲ್ ಡೀಡ್ ಆಗಿದೆ, ಇವಾಗ ನಂದು ಅದು ಪ್ರಾಪರ್ಟಿ ಅಂತ ನಾನು ಅದ್ರಲ್ಲಿ ಕನ್ಸ್ಟ್ರಕ್ಷನ್ನು ಅಥವಾ ಏನೋ ಮುಂದಿನ ಡೆವಲಪ್ಮೆಂಟ್ಸು, ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟು ಏನೋ ಒಂದು ಮಾಡಿದಾಗ ಖಂಡಿತ ಅವರಿಗೆ ಅದು ತೊಂದರೆನೇ. ಈ ರೀತಿಯ ಕೇಸುಗಳು ಎಷ್ಟು ಕರ್ನಾಟಕದಲ್ಲಿ ಇದುವರೆಗೆ ದಾಖಲಾಗಿರ್ಬೋದು ಅಂತ? ಸುಮಾರು ಒಂದು 10,000 ಕೇಸ್ಗಳು
ಪೆಂಡಿಂಗ್ ಇದ್ದಾವೆ ಇದುವರೆಗೂ. ಆಮೇಲೆ ಗಂಗೂಬಾಯಿ ಮನ್ಕರ್ ಅಂತ ಇತ್ತೀಚೆಗೆ ಅವರು ಒಂದು ಟೈಟಲ್ಲೇ ಹೇಳಿದ್ದಾರೆ, ಪರಿಶಿಷ್ಟ ಜಾಗ ಕೊಂಡರೆ ಅದು ಕ್ರಯ ರದ್ದು ಅಂತ. ಅಂದರೆ ಏನು, ಅವರ ಒಂದು ಜಾಗನ ನೀವು ಖರೀದಿ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಕ್ರಯನ ಮಾಡೋದಿಲ್ಲ, ಹಾಗೆ ಅದು ರದ್ದು ಮಾಡ್ತೀವಿ. ಆ್ಯಂಡ್ ಆಲ್ಸೋ RTC ಪಾಣಿ ಅಂತ ಏನು ಬರುತ್ತೆ ಅದರಲ್ಲಿ ಕೂಡ ನಾವು ಮೆನ್ಷನ್ ಮಾಡ್ತೀವಿ, ಇದು PTCL ಆ್ಯಕ್ಟ್ ಅಂಡರ್ ಅದು ಗ್ರ್ಯಾಂಟ್ ಆಗಿರೋವಂಥದ್ದು, ಸೊ ಯಾವುದೇ ಕಾರಣಕ್ಕೂ ಬರಬರೆ ಮಾಡೋವಂತಿಲ್ಲ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಒಂದು ಜಿಲ್ಲೆಯಲ್ಲಿ ಕೂಡ ಸುಮಾರು 3728 ಕೇಸ್ಗಳು ಪೆಂಡಿಂಗ್ ಇದೆ ಇದುವರೆಗೂ. ಸೊ ಅವರು ಮಾಡಿರೋವಂಥ ಸ್ಟೇಟ್ಮೆಂಟ್ ಇದು. ಓಕೆ, ಸೊ ಅಂದರೆ ಮೇಡಮ್ ಇವಾಗ 2023 ಜುಲೈನಲ್ಲಿ ಆದಂತಹ ಇಂದು ತಿದ್ದುಪಡಿ ಇದೆಯಲ್ಲ, ಸೊ ಇದರ ಬಗ್ಗೆ ಮತ್ತು ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳ್ತೀರಾ ಅಂತ? ಪರಿಣಾಮ ಅಂತಂದರೆ ಅದು ಟೈಮ್ ಲಿಮಿಟ್ ಇಲ್ದಲೇ ಇರೋ ಕಾರಣ ಸುಮಾರು ಕೇಸಸ್ ಪೆಂಡಿಂಗ್ ಇರ್ತಿತ್ತು ಅಥವಾ ಸ್ಪಷ್ಟನೇ ಇರ್ತಾ ಇರಲಿಲ್ಲ. ಸೊ ಇವಾಗ ತೊಗೊಂಡಿರ್ತಾರೆ ಅಥವಾ ನನಗೆ ಏನಾಗುತ್ತೆ ನಾಳೆ ಅನ್ನೋ ಒಂದು ಗೊಂದಲದಲ್ಲಿರ್ತಾರೆ. ಸೊ ಇದು ಒಂದು ಮಾಡಿರೋ ಅಂಥದ್ದು ಈ ಗೊಂದಲಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದೆ. ಏನಂದರೆ ಯಾವುದೇ ಟೈಮ್ ಲಿಮಿಟ್ ಇಲ್ಲದೆ ನೀವು ಎಷ್ಟೇ ವರ್ಷಗಳಾಗಿದ್ರೂ ಬಂದು ನೀವು ಒರಿಜಿನಲ್ ಗ್ರ್ಯಾಂಟಿ ಅಥವಾ ಲೀಗಲ್ ಏರ್ಸ್ ಆಫ್ ದಿ ಒರಿಜಿನಲ್ ಗ್ರ್ಯಾಂಟಿಗೆ ಪ್ರಾಪರ್ಟಿ ವಾಪಸ್ ಹೋಗುತ್ತೆ. ಆ ಲ್ಯಾಂಡ್ ಏನು ಗ್ರ್ಯಾಂಟ್ ಆಗಿತ್ತು ಯಾವುದೋ ಒಂದು ಇದರಲ್ಲಿ ರೂಲ್ಸಲ್ಲಿ, ಇವಾಗ ಮೈಸೂರು ರೆವೆನ್ಯೂ ಗ್ರ್ಯಾಂಟ್ ರೂಲ್ಸ್ ಅಂತ ಇತ್ತು, ಕರ್ನಾಟಕ ಗ್ರ್ಯಾಂಟ್ ರೂಲ್ಸ್ ಅಂತ ಇತ್ತು, ಯಾವುದೋ ಒಂದು ಇವಾಗ 43J ಅಂಡರು ಜಾಸ್ತಿ ಮಂಜೂರಾಗ್ತಾ ಇತ್ತು ಅವ್ರಿಗೆ. ಆ ಥರದ್ದು ಯಾವುದೋ ಒಂದು ಇದರಲ್ಲೂ ಗ್ರ್ಯಾಂಟ್ ಆಗಿದ್ದ ಸಂದರ್ಭದಲ್ಲಿ ಅದನ್ನು ವಾಪಸ್ ಪಡಿಬೋದು ಅವರು ಲೀಗಲ್ ಏರ್ಸ್. ಸೊ ಇವಾಗ DC ಅಥವಾ ಜಿಲ್ಲಾಧಿಕಾರಿಗಳಿಗೆ ಅದು ಗಮನಕ್ಕೆ ಬಂದರೆ ಅವರೇ ಅದನ್ನು ಸಿವಮೋಟೋ ಕೇಸ್ ಹಾಕ್ಕೊಂಡು ಅವ್ರು ಒರಿಜಿನಲ್ ಗ್ರ್ಯಾಂಟಿಗೆ ಕೊಡೋ ಅಂಥ ಅವಕಾಶಗಳು ಇದೆ ಇದರಲ್ಲಿ. ಮೇಡಮ್ ಹಾಗಾದರೆ ಬೆಂಗಳೂರು ಸುತ್ತಮುತ್ತ ಈ ಥರ ಒಂದು ಕೇಸ್ಗಳು ಜಾಸ್ತಿ ಇದಾವ ಏನು ಹೇಳ್ತೀರಾ ಅಂತ? ಸುತ್ತಮುತ್ತನೂ ಇದ್ದಾವೆ ಸರ್, ಕಂಡು ಬಂದಿದ್ದಾವೆ. ಸೊ ಒಂದು ವರ್ತೂರು ಲಿಮಿಟ್ಸು, ಈ ನೆಲಮಂಗಲ ಸರೌಂಡಿಂಗ್ ಲಿಮಿಟ್ಸು, ಹೆಸರುಘಟ್ಟ ಲಿಮಿಟ್ಸು, ಇಂಥ ಸರೌಂಡಿಂಗ್ ಸುಮಾರು ಕೇಸಸ್ಗಳಿದ್ದಾವೆ ಇದೇ ಥರ. ಸೊ ಹಾಗಾದರೆ ಈಗ ಒಂದು ಸೈಟ್ ಖರೀದಿ ಮಾಡುವಂಥದ್ದು ಅಥವಾ ಒಂದು ಫ್ಲ್ಯಾಟನ್ನು ಬೈ ಮಾಡುವಂಥದ್ದು, ಇಲ್ವ ಕೃಷಿ ಭೂಮಿ ತಗೊಳ್ತಾರೆ ಅನೇಕ ಮಂದಿ, ಇನ್ನೂ ಕೆಲವರು ವ್ಯಾಪಾರ ವಾಣಿಜ್ಯಕ್ಕೋಸ್ಕರ ಕಮರ್ಷಿಯಲ್ ಆಗಿ ಕೂಡ ಬೇಕು ಅಂತ ಹೇಳ್ತಾರೆ. ಅಂಥ ಖರೀದಿದಾರರಿಗೆ ನೀವು ಕೊಡುವುದು ಸಜೆಷನ್ ಏನು ಅಂತ? ಸೊ ಇವಾಗ ಮೇಯ್ನು ಅಪಾರ್ಟ್ಮೆಂಟ್ ತಗೊಳ್ಳೋ ಅಂಥ ಕಸ್ಟಮರ್ಸ್ ಏನಿರ್ತಾರೆ ಅವರು ಫಸ್ಟು ಒಂದು ಮದರ್ ಡೀಡ್, ಒಂದು ಲೀಗಲ್ ಒಪಿನಿಯನ್ ಅಂತ ತೊಗೋಬೇಕು. ಬೇಸಿಕಲಿ ಅವರಿಗೆ ಒಂದು ಮದರ್ ಡೀಡ್ ಅಂತ ಇರುತ್ತೆ. ಒರಿಜಿನಲಿ ಅವ್ರಿಗೆ ಒರಿಜಿನಲ್ ಆಗಿ ಹೆಂಗೆ ಬಂತು ಅವ್ರಿಗೆ, ಆ ಲ್ಯಾಂಡ್ ಹೆಂಗೆ ಅವ್ರಿಗೆ ಬಂತು, ಖರೀದಿ ಮಾಡಿದ್ರ ಅಥವಾ ಗ್ರ್ಯಾಂಟಿಂತ ಬಂದಿತ್ತಾ, ಅದನ್ನು ಫಸ್ಟ್ ಅವ್ರು ಕಂಡಿಡ್ಕೋಬೇಕಾಗತ್ತೆ. ಅದಾದ ನಂತರ DC ಪರ್ಮಿಷನ್ ಬೇಕು. ಸಪೋಸ್ ಈ ಥರ ಲ್ಯಾಂಡ್ಸ್ ಆದರೆ PTCL ಆ್ಯಕ್ಟಲ್ಲಿ ಮಂಜೂರಾಗಂತ ಇದ್ದರೆ ಅದು ಫಸ್ಟು DC ಪರ್ಮಿಷನ್ ತೊಗೊಳ್ಳೇಬೇಕು. ಅವರು ಏನಕ್ಕೆ ಅದನ್ನು ಸೇಲ್ ಮಾಡ್ತಾಯಿದ್ದಾರೆ, ಒರಿಜಿನಲ್ ಗ್ರ್ಯಾಂಟಿ ಅಥವಾ ಗ್ರ್ಯಾಂಟಿ ಇಲ್ಲ ಅಂದರೆ ಅವರು ಒರಿಜಿನಲಾಗಿ ಸೇಲ್ ಡೀಡಿಂದ ಬಂತ ಅಥವಾ ಮಂಜೂರಾಗಿ ಬಂತ, ಅದನ್ನು ಫಸ್ಟು ಮದರ್ ಡೀಡಲ್ಲಿ ಮೆನ್ಷನ್ ಆಗಿರುತ್ತೆ, ಪೊಸೆಷನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಡೀಟೇಲಾಗಿ ಚೆಕ್ ಮಾಡಬೇಕಾಗತ್ತೆ. ತದನಂತರ DC ಕನ್ವರ್ಷನ್ ಆಗಬೇಕು ಲ್ಯಾಂಡು. ಸೊ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡಿಂದ ನಾನ್ ಅಗ್ರಿಕಲ್ಚರ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ಸು ಈ ಥರ ಒಂದು ಕನ್ವರ್ಷನ್ ಆಗಿ ಪರ್ಮಿಷನ್ ತೊಗೋಬೇಕು ಫಸ್ಟು. ತದನಂತರ ಸುಮಾರು ಇಲಾಖೆಗಳಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೋಬೇಕು. ಸೊ ನಮಗೇನು ಅಬ್ಜೆಕ್ಷನ್ ಇಲ್ಲ. ಇವಾಗ ಗ್ರಾಮ ಪಂಚಾಯಿತಿಗೆ ಲಿಮಿಟ್ಸಿಗೆ ಬಂದರೆ ಆ ಗ್ರಾಮ ಪಂಚಾಯಿತಿಯವರು ಓಕೆ ನಾವು ಎಲ್ಲ ಇಲಾಖೆಯಿಂದ ಏನೂ ನಮಗೆ ಅಬ್ಜೆಕ್ಷನ್ ಇಲ್ಲ ಅಂತ ಬಂದ ಸಂದರ್ಭದಲ್ಲಿ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಒಂದು ಅವರು ಲೆಟ್ರ್ ಕೊಡ್ತಾರೆ. ಸೊ ಅದನ್ನು ಗ್ರಾಮ ಪಂಚಾಯಿತಿನೂ ಪರ್ಮಿಷನ್ ತೊಗೋಬೇಕು. ಸೊ ಇನ್ನು ಸುಮಾರು ಇಲಾಖೆಗಳು, ಬೆಸ್ಕಾಮು, ಸುಮಾರು ಇಲಾಖೆಗಳಿಂದ ಅವ್ರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೋಬೇಕು. ಇಲ್ಲ ಒರಿಜಿನಲಿ ಅಗ್ರಿಕಲ್ಚರಿಸ್ಟ್ ಯಾರು ಇದ್ದರೆ ಅವರಿಂದ ಅವರು ಇವಾಗ ಡೆವಲಪರ್ಸ್ ಏನು ಮಾಡ್ತಾರೆ, ಜಾಯಿಂಟ್ ವೆಂಚರ್ಸ್ ಅಂತ ಮಾಡ್ಕೊತಾರೆ. ಸೊ ಅವ್ರಿಗೆ ಇವಾಗ ಸಪೋಸ್ ಒಂದು 100 ಸೈಟ್ಸ್ ಇದ್ದರೆ ಒಂದು 50 ಸೈಟ್ಸ್ ನಿಮಗೆ ಕೊಡ್ತೀವಿ, 50 ಸೈಟ್ಸ್ ಡೆವಲಪ್ ಮಾಡಿ ನಾವು ಸೇಲ್ ಮಾಡ್ತೀವಿ ಅಂಥದ್ದಿರುತ್ತೆ. ಸೊ ಆ ಥರ ಜಾಯಿಂಟ್ ವೆಂಚರ್ಸ್ ಏನಾದ್ರು ಎಂಟರ್ ಆಗಿದ್ದಾರಾ, ಈ ಕಸ್ಟಮರ್ಸು ಇದನ್ನೆಲ್ಲ ಡೀಟೇಲಾಗಿ ಚೆಕ್ ಮಾಡಬೇಕಾಗತ್ತೆ. ಸೊ ಒರಿಜಿನಲಿ ಮೇಯ್ನಾಗಿ ಹೇಳೋದಂದರೆ ಮದರ್ ಡೀಡ್ನ ಚೆಕ್ ಮಾಡಬೇಕು. ಆಮೇಲೆ ಚೈನ್ ಆಫ್ ಡೀಡ್ಸ್ ಅಂತ ಇರುತ್ತೆ. ಸೊ ಅದರಿಂದ ಯಾರಿಗೆ ಹೆಂಗೆ ಟ್ರಾನ್ಸ್ಫರ್ ಆಯಿತು, ಸೊ ಆನ್ ವಾಟ್ ಕಂಡೀಷನ್ಸ್ ಟ್ರಾನ್ಸ್ಫರ್ ಆಯಿತು, ಸೊ ಅವ್ರದ್ದು ಲೀಗಲ್ ಏರ್ಸ್ ಎಲ್ಲ ಒಪ್ಪಿಗೆ ಇದೆಯಾ, ಇಂಥದ್ದನ್ನೆಲ್ಲ ಬರುತ್ತೆ. ಇದನ್ನೆಲ್ಲ ಚೆಕ್ ಮಾಡ್ತಾ ಹೋದಲ್ಲಿ ಅವರು ಟೈಟಲ್ ಕ್ಲಿಯರ್ ಆಗಿದೆ ಅಂತ ಒಂದು ಲೀಗಲ್ ಒಪಿನಿಯನಲ್ಲಿ ತೊಗೊಂಡಾಗ ಸೊ ಅವ್ರು ಕ್ಲಿಯರ್ ಆಗುತ್ತೆ, ಅವ್ರು ಮುಂದುವರೆದು ಅಪಾರ್ಟ್ಮೆಂಟ್ನ ಬೈ ಮಾಡ್ಬೋದು. ಅಂದರೆ ತಾವೀಗ ಒಂದು ಲೀಗಲ್ ಒಪಿನಿಯನ್ ಅದು ವಕೀಲರ ಮೂಲಕ ಇರ್ಬೋದು ಅಥವಾ ಸಂಬಂಧಪಟ್ಟ ವ್ಯಕ್ತಿಗಳಿಂದ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಮುಂದುವರೆದು ಒಳ್ಳೆಯದು ಅಂತ ತಾವು ಹೇಳಿದರೆ, ಮತ್ತು SC/STಗೆ ಸೇರಿದೆ ಇಲ್ವಾ ಜಮೀನು ಅನ್ನುವಂಥದ್ದನ್ನು ಮದರ್ ಡೀಡ್ ಮೂಲಕ ತಿಳ್ಕೊಳ್ಬೋದು ಅಂತ ತಾವು ಸಜೆಷನ್ ಮಾಡ್ತಾ ಇದ್ದೀರಾ. ಖಂಡಿತ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು SC/STಗೆ ಸೇರಿದಂತಹ ಪ್ರಾಪರ್ಟಿಗಳ ಬೈ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಒಂದು
ಅಂಶಗಳನ್ನು ತಿಳಿದುಕೊಂಡಿರಬೇಕು ಅದರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟು ಹೊತ್ತು ನಾವು SC/STಗೆ ಸೇರಿದಂತಹ ಪ್ರಾಪರ್ಟಿ ಲಾದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.